सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि तथैव स्वागतं व्याहरामि। ब्रह्मसूत्र शांकर भाष्ये द्वितीयाध्याये द्वितीये पादे दशभिः सूत्रैः उपनिबद्धे अस्मिन् समुदायाधिकरणे तानि सर्वाणि दशसूत्राणि एकवारं पठित्वा अनन्तरं तत्रस्थं द्वितीयं सूत्रं पादादितः इदं सूत्रम् एकोनविंशं सूत्रम् इदं सूत्रं द्विवारं पठित्वा तद्भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनविंशं सूत्रं तद्भाष्यभागं च विचारयामः। ॐ यद्वैदिका बोधयितुं सहस्रम् शब्दाः प्रवृत्ता इति नेति नेति तच्छङ्करानन्दसरस्वतीति ख्यातं परं दैवतमाश्रयामः। ॐ यद्वैदिका बोधयितुं सहस्रम्
ಶಬ್ದಾಃ ಪ್ರವೃತ್ತಾ ಇತಿ ನೇತಿ ನೇತಿ ತಚ್ಛಂಕರಾನಂದ ಸರಸ್ವತೀತಿ ಖ್ಯಾತಂ ಪರಂ ದೈವತಮಾಶ್ರಯಾಮಃ ತಚ್ಛಂಕರಾನಂದ ಸರಸ್ವತೀತಿ ಖ್ಯಾತಂ ಪರಂ ದೈವತಮಾಶ್ರಯಾಮಃ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಏಕೋನವಿಂಶಂ ಸೂತ್ರಂ. ತಸ್ಮಿನ್ ಅಧಿಕರಣೆ ಸ್ಥಿತಂ ತಸ್ಮಿನ್ ಅಧಿಕರಣೆ ಸ್ಥಿತಾನಿ ಸರ್ವಾಣಿ ಸೂತ್ರಾಣಿ ಏಕವಾರಂ ಇದಾನಿಂ ಪಠಾಮಃ. ಓಂ 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 ಸಮುದಾಯ ಉಭಯ ಹೇತುಕೇಪಿ ತದ ಪ್ರಾಪ್ತಿ. ಓಂ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಉತ್ತರೋತ್ಪಾದೇ ಚ ಪೂರ್ವ ನಿರೋಧಾತ್. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯಮನ್ಯಥಾ. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರ ವಿಚ್ಛೇದಾತ್. ಓಂ ಉಭಯಥಾ ಚ ದೋಷಾತ್. ಓಂ ಆಕಾಶೇ ಚ ವಿಶೇಷಾತ್. ಓಂ ಅನುಸ್ಮೃತೇಶ್ಚ. ಓಂ ನಾಸತೋ ದೃಷ್ಟತ್ವಾತ್. ಓಂ ಉದಾಸೀನಾನಾಮಪಿ ಚೈವಂ ಸಿದ್ಧಿ. ಇದು 10 ಸೂತ್ರಗಳು ಪ್ರಕೃತ. ಓಂ ಸಮುದಾಯ ಉಭಯ ಇಲ್ಲ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಇದರ ಪದವಿಭಾಗ ಅನ್ವಯಾರ್ಥ ಆಗಿತ್ತು ಅಂತ ಕಾಣುತ್ತೆ. ಒಂದ್ಸರಿ ಮಾಡಿಬಿಡೋಣ. ಇತರೇತರ ಪ್ರತ್ಯಯತ್ವಾತ್ ಇತಿ ಚೇತ್ ನ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಪಂಚಪದಾತ್ಮಕಂ ಇದಂ ಸೂತ್ರ. ಅನ್ವಯ ಹೇಗಾಗುತ್ತೆ ಅಂತಂದರೆ ಇತರೇತರ ಪ್ರತ್ಯಯತ್ವಾತ್, ಇತರೇತರ ಹೇತುತ್ವಾತ್, ಇತರೇತರ ಕಾರಣತ್ವಾತ್ ಸಮುದಾಯ ಸಂಘಾತಃ ಸ್ಯಾತ್ ಇತಿ ಚೇತ್ ನ ತಸ್ಯ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ತಸ್ಯ ಅನ್ನೋದಕ್ಕಿಂತ ತೇಷಾಂ ಅಂತ ಹೇಳೋಣ. ಯಾಕೆಂದರೆ ಆ ನಿಧಾನ 12 ಹೇಳಿದಾರಲ್ಲ, ತೇಷಾಂ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್ ಅಷ್ಟೆ. ಏನು ಹಿಂದೆ ಹೇಳಿ ಸೂತ್ರ ನಾವು ಜ್ಞಾಪಿಸ್ಕೋಬೇಕು. ಸಮುದಾಯ ಅಂತಕ್ಕಂಥದ್ದು ಆಗಬೇಕಾದರೆ ಒಂದು ಚೇತನ ಕಾರಣವು ಇದ್ದೇ ಇರಬೇಕು ಎಂದು ವೇದಾಂತಿಗಳೇ ನೀವು ಹೇಳಿದರಲ್ಲ, ಅದೇನು ಬೇಕಾಗಿಲ್ಲ. ನೀವು ಹೇಳತಕ್ಕಂತಹ ಯಾವ ಒಂದು ಚೇತನ ಅಧಿಷ್ಠಾನವೂ ಕೂಡ ಬೇಕಾಗಿಲ್ಲ. ಯಾಕೆ ಹಾಗೆ ಆಗ್ಬಿಡುತ್ತೇನಪ್ಪ? ಹಾಗೆ ಆಗುತ್ತೆ ನೋಡಿ. ಯಾಕೆ, ಏನು ಕಾರಣ ಏನು ಅಂದರೆ ಇತರೇತರ ಪ್ರತ್ಯಯತ್ವಾತ್. ನಾವು ಈ ಪ್ರಪಂಚ ಹೀಗೆ ತೋರ್ತಾ ಇದೆಯಲ್ಲ, ಸುಖ ದುಃಖಾತ್ಮಕವಾದ ಈ ದ್ವೈತ ಪ್ರಪಂಚ, ಇದಕ್ಕೆ ಕಾರಣವನ್ನು ನಾವೇನು ಹೇಳ್ತಾ ಇದ್ದೇವೆ ಗೊತ್ತೇ? ಆ 12 ನಿಧಾನಗಳನ್ನು ಹೇಳಿ, ಆ 12 ನಿಧಾನಗಳು ಒಂದಕ್ಕೊಂದು ಪರಸ್ಪರ ಕಾರಣವಾಗಿರುವುದರಿಂದ ಅದರ ಸಮುದಾಯ ಆಗುತ್ತೆ. ಆ ಸಮುದಾಯ ಆಯಿತು ಅಂತಂದರೆ ನಮಗೆ ಈ ಪ್ರಪಂಚ ತೋರ್ತಾ ಇದೆ ಅಷ್ಟೇ. ಏನದು? ಆ ಒಂದಕ್ಕೊಂದು ಪರಸ್ಪರ ಅದೇ ಕಾರಣವಾಗಿದೆ. ಅದಕ್ಕೆ ಯಾವುದು ಒಂದು ಬೇಕಾಗಿಲ್ಲ. ಚೇತನ ಕಾರಣವಾಗಲಿ ಅಥವಾ ಇನ್ನೊಂದಾಗಲಿ, ಪರಮಾತ್ಮನಾಗಲಿ, ಅನುಗ್ರಹ ಆಗಲಿ, ಏನೂ ಬೇಕಾಗಿಲ್ಲ ಅದಕ್ಕೆ. ಯಾಕೆ? ಬೀಜ ಅಂಕುರ ದೃಷ್ಟಾಂತ ಹೇಳಿದ್ವಿ, ಹೌದು ತಾನೆ? ಅಂತ ಹೇಳಿದ್ರೆ ಇತರೇತರ ಪ್ರತ್ಯಯ, ಇತರೆ ಒಂದಕ್ಕೊಂದು ಕಾರಣವಾಗಿದೆ ಅದು. ಆದ್ದರಿಂದ
ನಿಮ್ಮ ಒಂದು ಚೇತನಾಧಿಷ್ಠಾನ ಅಂತ ಅನ್ನೋದು ಬೇಕಾಗಿಲ್ಲ ಸ್ವಾಮಿ ಅಂತ ನೀವು ಹೇಳುವುದಾದರೆ ಎಲೈ ಬೌದ್ಧರೇ, ಅದು ಹಾಗಲ್ಲ. ನ ಯಾಕೆ ಅಂತಂದರೆ, ಆ ಒಂದು ಆ, ನೀವು ನಿಧಾನಗಳನ್ನು ಹೇಳ್ತಾ ಇದ್ದೀರಲ್ಲ, ಇತರೇತರ ಪ್ರತ್ಯಯ ಅಂತ ಕಾರಣ ಅಂತ, ಆ ಕಾರಣಕ್ಕೆ ಒಳಪಟ್ಟಿರ್ತಕ್ಕಂಥ ವಸ್ತುಗಳು ಏನಾಗಿದೆ ಗೊತ್ತೇ, ಅದು ಮತ್ತೊಂದಕ್ಕೆ ಕಾರಣವಾಗಬಹುದಾಗಿದೆಯೇ ಹೊರತು ಸಮುದಾಯಕ್ಕೆ ಕಾರಣವಾಗೋದಿಲ್ಲ. ಸಮುದಾಯಕ್ಕೆ ಎಂದಿಗೂ ಕಾರಣವಾಗುವುದಿಲ್ಲ. ಏನು, ಮತ್ತೊಂದು ಪದಾರ್ಥಕ್ಕೆ ಕಾರಣವಾಗಬಹುದಷ್ಟೆ. ಸಂಘಾತ ಅಂತಕ್ಕಂಥದ್ದು ಆಗೋದಿಲ್ಲ ಅಂತಕ್ಕಂಥದ್ದು. ಕೇವಲ ಕಾರಣ ಅಷ್ಟೇ, ಅದು ಇನ್ನೇನಿಲ್ಲ. ಮತ್ತು ಎರಡು ಬೆರೆಯುತ್ತೆ ಅಂತಕ್ಕಂಥದ್ದು ಮಾತ್ರ ಆಗೋದಿಲ್ಲ. ಎರಡಕ್ಕೂ ಪರಸ್ಪರ ಸಂಘಾತವಾಗುತ್ತೆ, ಸಮುದಾಯವಾಗುತ್ತೆ ಅಂತಕ್ಕಂಥದ್ದು ಆಗೋದಿಲ್ಲ. ಕಾರಣ ಮಾತ್ರ ಆಗ್ಬೋದು, ನಾವು ಒಪ್ಕೊಳ್ತೇವೆ, ಅದೇನಿಲ್ಲ. ಆದರೆ ನೀವು ಹೇಳ್ತಾ ಇದ್ದೀರಿ ಕಾರಣ ಅಲ್ಲ, ಸಮುದಾಯ ಬೇಕು ಅಂತ ಹೇಳ್ತಾ ಇದ್ದೀರಿ. ಸಮುದಾಯ ಅಂತಕ್ಕಂಥದ್ದು ಎರಡನ್ನು, ಅಣುಹೇತುಕ ಮತ್ತು ಸ್ಕಂದಹೇತುಕ ಅಂತ ಎರಡೂ ರೀತಿಯಿಂದ ಸಮುದಾಯವನ್ನು ಹೇಳ್ತಾ ಇದ್ದೀರಲ್ಲ, ಅದು ಎರಡೂ ರೀತಿಯಿಂದ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಸಮುದಾಯಕ್ಕೆ ಕಾರಣವೇ ಇಲ್ಲ ಅಂತ ಹೇಳಿ, ಅದು ಇಷ್ಟು ಕೂಡ ಆಗಿತ್ತು. ಈ ಭಾಷ್ಯ ಭಾಗವನ್ನು ನೋಡೋಣ. ಇಲ್ಲಿ ಏನು ಹೇಳ್ತಾನೆ ನೋಡಿ ಸ್ವಾಮಿ, ನಮ್ಮ ಮತ ಸಿದ್ಧಾಂತದಲ್ಲಿ ಏನಿದು ಪ್ರತೀತ್ಯ ಸಮುತ್ಪಾದ ಅಂತ ನಾವು ಒಪ್ಕೊಂಡಿದ್ದೀವಿ. ಆ ಪ್ರತೀತ್ಯ ಸಮುತ್ಪಾದ ಅಂದ್ರೆ ಏನು, ಅವೆಲ್ಲ ನೆನ್ನೆ ಹೇಳಿದ್ದಾಗಿದೆ. ಪ್ರತೀತ್ಯ ಸಮುತ್ಪಾದ ಅಂತ ಅನ್ನೋದನ್ನು ನಾವು ಒಪ್ಕೊಂಡಿದ್ದೇವೆ. ಆದ್ದರಿಂದ ಏನಾಗುತ್ತೆ, ಈ ಒಂದು ಸಮುದಾಯವಾಗಬೇಕಾದರೆ ಯಾವ ಚೇತನದ ಒಂದು ಸನ್ನಿಧಾನವಾಗಲಿ ಕಾರಣವಾಗಲಿ ಬೇಕಿಲ್ಲ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಏನೂ ದೋಷ ಇಲ್ಲ. ನಾವು ಉದಾಹರಣೆ ಮೂಲಕ ಕೊಟ್ಟಿದ್ದೇವೆ, ದೃಷ್ಟಾಂತವನ್ನು ಕೊಟ್ಟಿದ್ದೇವೆ, ಮತ್ತೆ ಲೋಕಾನುಭವವೂ ಹಾಗೆಯೇ ಇದೆ. ಹೌದು ತಾನೆ? ಅದರಲ್ಲಿ ಏನು ಹೇಳಿದರು, ಅದಕ್ಕೆ ಹೇಳಿದ್ರಲ್ಲ, ಒಂದು ಪ್ರತ್ಯಯೋಪನಿಬಂಧ ಹೇತೋಪನಿಬಂಧ ಅಂತಂತ. ಒಬ್ಬನಿಗಾಗತ್ತೆ, ಒಬ್ಬನಿಗಾಗಲ್ಲ. ತಾರತಮ್ಯ ಯಾಕೆ? ತಾರತಮ್ಯ ಯಾಕೆ ಅಂದರೆ ಅದಕ್ಕೆ ಈ ಹೇತುಪರಿಬಂಧ ಸರಿ ಇಲ್ಲ ಅಷ್ಟೇ. ಆದ್ದರಿಂದ ತಾರತಮ್ಯ ಅಂತಕ್ಕಂಥದ್ದು ಇದ್ಕೊಂಡಿದೆ ಅಂತ ಹೇಳಿ ಈ ಪ್ರತೀತ್ಯ ಸಮುತ್ಪಾದವನ್ನು ನಾವು ಒಪ್ಪಿದ್ದೇವೆ. ಆದ್ದರಿಂದ ಹೀಗೆ ನಾವು ಹೇಳೋದ್ರಲ್ಲಿ ಏನೂ ದೋಷವಿಲ್ಲ ಅಂತ ಹೇಳ್ತಾ ಇದ್ದಾನೆ ಬೌದ್ಧ. ನೋಡೋಣ ಏನು ಅಂತ 43ನೇ ಭಾಷ್ಯ ಭಾಗ. ಯದ್ಯಪಿ ಭೋಕ್ತಾ ಪ್ರಶಾಸಿತಾ ವಾ ಕಶ್ಚಿತ್ತೇತನಃ ಸಂಹಂತ ಸ್ಥಿರೋ ನ ಅಭ್ಯುಪಗಮ್ಯತೆ ಅಸ್ಮಾಭಿ ಸೇರಿಸ್ಕೋಬಹುದು ಅಸ್ಮಾಭಿಃ ತಥಾಪಿ ಅವಿದ್ಯಾದೀನಾಂ ಇತರೇತರ ಕಾರಣತ್ವಾತ್ ಉಪಪದ್ಯತೆ ಲೋಕಯಾತ್ರಾ. ನೋಡಿ ಸ್ವಾಮಿ ವೇದಾಂತಿಗಳೇ, ನಾವು ಯಾವನೋ ಒಬ್ಬ ಭೋಕ್ತೃವನ್ನಾಗಲಿ ನಿಯಂತ್ರವನ್ನಾಗಲಿ ಎಲ್ಲವನ್ನು ನಿಯಂತ್ರಿಸುವವನು ಅಂತ ಒಬ್ಬ ಬೇಕಲ್ಲ ಚೇತನ, ಅವನ್ನಾಗಲಿ ಯಾವ ಒಂದು ಚೇತನವನ್ನು ಕೂಡ ಅವನೇನು ಸ್ಥಿರವಾಗಿ ಇರಬೇಕು, ಏನು ಕೂಟಸ್ಥನಾಗಿ ಯಾವ ಬದಲಾವಣೆಗೂ ಒಳಪಡದೆ ಅಂತಹ ಒಂದು ತತ್ವವನ್ನು ನಾವು ಒಪ್ಪದೆ ಹೋದರೂ ಸಹ, ನಾವು ಒಪ್ಪಲ್ಲ ಬೌದ್ಧರು ಅದನ್ನು ಒಪ್ಪದೆ ಹೋದರೂ ಸಹ, ಅದೇ ಕಣ್ರಿ ಚೇತನ ಒಪ್ಪದೇ ಇದ್ರೆ ಸಂಗಾತ ಹೇಗ, ಅದು ಒಪ್ಪದಿದ್ದರೂ ಸಹ ಏನಾಗುತ್ತೆ, ಅವಿದ್ಯೆಯೇ ಮುಂತಾದವುಗಳಿಗೆ ಎರಡು ದೃಷ್ಟಿನ ಎರಡನ್ನ ನಾವು ಗಮನಿಸಬೇಕು. ಏನು ನೋಡಿ, ಎಲ್ಲ ಸಾಮಾನ್ಯವಾಗಿ ಎಲ್ಲ ಸಿದ್ಧಾಂತಿಗಳು ಕೂಡ ಈ ಸಂಸಾರಕ್ಕೆ ಕಾರಣವನ್ನು ಹೇಳ್ತಾ ಇದು ಅವಿದ್ಯೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರೂ ಅಲ್ಲ, ಈ ಬೌದ್ಧರು ಸ್ವಲ್ಪ ಹೆಚ್ಚು ಕಡಿಮೆ ಅವರು ವೇದಾಂತಗಳ ಹತ್ತಿರ ಇರ್ತಕ್ಕಂಥವ್ರು ತಾನೆ. ಆದ್ದರಿಂದ ಈ ಅವಿದ್ಯೆ ಮುಂತಾದವುಗಳು ಅಂದ್ರೇನು, ಅವಿದ್ಯೆಯಿಂದ ಹಿಡಿದು ಎಲ್ಲಿಯವರೆಗೆ, ಸಂಸಾರ ಸುಖ ದುಃಖಾದಿಗಳವರೆಗೆ, ಅಲ್ಲಿಯವರೆಗೆ ಇರತಕ್ಕಂಥ ಎಲ್ಲವೂ ಕೂಡ ಇತರ ಕಾರಣತ್ವ ಒಂದಕ್ಕೊಂದು ಕಾರಣವಾಗಿದೆ. ಹಿಂದಿನದು ಮುಂದಿನದಕ್ಕೆ ಕಾರಣವಾಗಿದೆ.
ಆದ್ದರಿಂದ ಲೋಕಯಾತ್ರೆ ಆಗ್ತಾ ಇದೆ, ಪ್ರಪಂಚ ನಡೀತಾ ಇದೆ, ಕಷ್ಟ ಸುಖ ಇದೆ, ತಾರತಮ್ಯ ಇದೆ, ಫಲ ಇದೆ, ಎಲ್ಲವೂ ಆಗ್ತಾ ಇದೆ. ಯಾತಕ್ಕೆ? ಪ್ರತೀತ್ಯ ಸಮುತ್ಪಾದದಿಂದ ಅಂತ ಹೇಳಿ ತಸ್ಯಾಂಚ ಉಪಪದ್ಯಮಾನಾಯಾಂ ನ ಕಿಂಚಿತ್ ಅಪರಂ ಅಪೇಕ್ಷಿತವ್ಯಂ ಅಸ್ತಿ. ತಸ್ಯಾಂಚ ಉಪಪದ್ಯಮಾನಾಯಾಮ್ ಅಂದರೆ ಅದನ್ನು ಒಪ್ಪಿದರೆ, ಅಂದರೆ ಯಾವುದು? ಆ ಒಂದು ಇತರ ಕಾರಣ ಪ್ರತೀತ್ಯ ಸಮುತ್ಪಾದ ಅಂತ ಅನ್ನೋದನ್ನು ಒಪ್ಪಿದರೆ ಆವಾಗ ಏನಾಗುತ್ತೆ? ಮತ್ತೊಂದು ಯಾವುದನ್ನು ಕೂಡ ಅಪೇಕ್ಷಿಸಬೇಕಾದದ್ದಿರುವುದಿಲ್ಲ. ಅಷ್ಟೇ. ಪ್ರತಿನಿತ್ಯ ಸಮುತ್ಪಾದ ಒಪ್ಪಿಟ್ಟು ಸಾಕು. ಇನ್ನೊಬ್ಬ ಚೇತನ ಬೇಕು, ಅವನು ಬೇಕು, ನಿಯಂತೃ ಬೇಕು, ಪ್ರಶಾಸಿತರು ಬೇಕು, ಭೋಕ್ತೃ ಬೇಕು ಅಂತಕ್ಕಂಥ ಯಾವುದು ಬೇಕಿಲ್ಲ. ಕೇವಲ ಪ್ರತಿನಿತ್ಯ ಸಮುತ್ಪಾದ ಒಪ್ಪಿಟ್ಟು ಸಾಕಷ್ಟೇ. ಮತ್ತು ಈ ಪ್ರತಿನಿತ್ಯ ಸಮುತ್ಪಾದವನ್ನು ಅಲ್ಲಿ ಈ ಆಚಾರ್ಯ ಇದೊಂತ ಹೇಳ್ತಾರೆ, ತೇಜ ಅವಿದ್ಯಾದಯ, ಅದು ಏನು? ಅವಿದ್ಯೆಯೇ ಮುಂತಾದದ್ದು ಅಂಥೇಳಿ. ಅವಿದ್ಯಾ ಸಂಸ್ಕಾರ ವಿಜ್ಞಾನಂ ನಾಮರೂಪಂ ಷಡಾಯತನಂ ಸ್ಪರ್ಶ ವೇದನ ತೃಷ್ಣ ಉಪಾದಾನಂ ಭವ ಜಾತಿ ಜರಾ ಮರಣಂ ಶೋಕ ಪರಿದೇವನ ದುಃಖಂ ದುರ್ಮನಸ್ಥ ಇತ್ಯೇವಂ. ಇದರಲ್ಲಿ ಕೆಲವನ್ನ ಬೌದ್ಧ ಗ್ರಂಥಗಳಲ್ಲಿ ಸೇರಿಸಿ ಹೇಳಿದ್ದಾರೆ, ಕೆಲವನ್ನ ಬಿಡಿಸಿ ಕೂಡ ಹೇಳಿದ್ದಾರೆ. 12 ಅಂತ ಹೇಳಿದ್ದಾರೆ. ಇದು ಬಿಡಿಸಿ ಹೇಳಿದಾಗ 14 ಆದರೆ 16 ಆಗ್ಬೋದು, ಏನು ತಪ್ಪಿಲ್ಲ. ಆದರೆ ಎಲ್ಲಿಂದ ಇದು ಶುರುವಾಗೋದು? ಅವಿದ್ಯೆಯಿಂದ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲರೂ ಒಂದೇ ಥರ ಹೇಳಿದ್ದಾರೆ ಬೌದ್ಧರುಗಳು. ಮತ್ತು ಎಲ್ಲಿಯವರೆಗೆ? ಸಂಸಾರದವರೆಗೆ. ಅಲ್ಲಿಯವರೆಗಿನ ಈ ಒಂದು ದ್ರವ್ಯಗಳೇನಿದೆ ಅದನ್ನು 12 ಬೇಕಾದ್ರೆ ಹೇಳ್ಬೋದು. ಸ್ವಲ್ಪ ಅದನ್ನು ಒಂದೊಂದರ ವಿಂಗಡಿಸಿದಾಗ ಜಾಸ್ತಿ ಆಗುತ್ತೆ ಇರ್ಬೋದು. ಆದರೂ ಕೂಡ ಏನಾಗಿದೆ, ಈ ಅವಿದ್ಯೆ ಮುಂತಾದವುಗಳಿದೆಯಲ್ಲ, ಅದು ಇತ್ಯೇವಂಜಾತೀಯಕ ಇತರೇತರ ಹೇತುಕಾಹ. ಅದೇನು? ಇತರೇತರ, ಒಂದಕ್ಕೊಂದು ಕಾರಣವಾಗುತ್ತವೆ ಎನ್ನುವುದನ್ನ ನೋಡಿ ಇಲ್ಲಿ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ. ಸೌಗತೆ ಸಮಯ ಅಂದ್ರೇನು? ಈ ಒಂದು ಬೌದ್ಧ ದರ್ಶನದಲ್ಲಿ, ಸಮಯ ಅಂದರೆ ದರ್ಶನ ಅಂತ, ತರ್ಕ ಸಮಯ, ಸಾಂಖ್ಯ ಸಮಯ, ವೈಶೇಷಿಕ ಸಮಯ ಅಂದರೆ ದರ್ಶನ ಅಂತ ಅರ್ಥ. ಸೌಗತ ಸಮಯದಲ್ಲಿ, ಸೌಗತ ಸಮಯ ಅಂದರೆ ಸುಗತಸ್ಯ ಅಯಂ ಸೌಗತಃ. ಈ ಸೌಗತ ಸಮಯದಲ್ಲಿ ಸುಗತ ಅಂದರೆ ಬುದ್ಧ. ಸೌಗತ ಸಮಯದಲ್ಲಿ ಬೌದ್ಧರಲ್ಲಿ ಕ್ವಚಿತ್ ಸಂಕ್ಷಿಪ್ತ ನಿರ್ದಿಷ್ಟ, ಕ್ವಚಿತ್ ಪ್ರಪಂಚಿತಾ. ಕೆಲವು ಕಡೆ ಸಂಕ್ಷೇಪವಾಗಿ ಹೇಳಿದ್ದಾರೆ, ಕೆಲವು ಕಡೆ ವಿಸ್ತಾರವಾಗಿ ಹೇಳಿದ್ದಾರೆ. ಎಲ್ಲಿ? ಈ ಬೌದ್ಧರ ಗ್ರಂಥಗಳಲ್ಲಿ, ಬೌದ್ಧ ದರ್ಶನದಲ್ಲಿ ಅಂತ ಹೇಳಿ. ಇಲ್ಲಿ ಒಂದು ಏನು, ಇಷ್ಟೆಲ್ಲ ಈ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದರೂ ಕೂಡ, ಕೆಲವುಗಳ ವಿಸ್ತಾರವಾಗಿ ಹೇಳಿದ್ದರೂ ಕೂಡ, ಎಲ್ಲದಕ್ಕೂ ಸಮಾನವಾಗಿರ್ತಕ್ಕಂಥದ್ದು ಏನಾಗಿದೆ ಅಂತಂದರೆ, ಸರ್ವೇಷಾಮಪಿ ಅಯಂ ಅವಿದ್ಯಾದಿ ಕಲಾಪ ಅಪ್ರತ್ಯಾಖ್ಯೇಯ. ಎಲ್ಲಕ್ಕೂ ಕೂಡ ಈ ಅವಿದ್ಯೆಯೇ ಮುಂತಾದ ಕಲಾಪಗಳ ಸಮೂಹ ಎಲ್ಲ ಇದೆಯಲ್ಲ, ಇವುಗಳ ಒಂದು ಆಕ್ಟಿವೇಶನ್, ಅವುಗಳ ಒಂದು ಕ್ರಿಯೆ ಅಂತಕ್ಕಂಥದ್ದು, ಈ ಬೆರೆಯೋದು, ಒಂದು ಇತರೇತರ ಕಾರಣ ಅನ್ನೋದು ಇದೆಯಲ್ಲ, ಈ ಅವಿದ್ಯಾ ಕಲಾಪ ಅಂತಿದೆಯಲ್ಲ, ಇವು ಅಪ್ರತ್ಯ. ಇದನ್ನು ನಾವು ತಳ್ಳಿ ಹಾಕುವುದಿಲ್ಲ. ನಿಧಾನ ಬೇಕಾದ್ರೆ ಸಂಕ್ಷಿಪ್ತವಾಗಿ ಹೇಳಿರಬಹುದು, ವಿಸ್ತಾರವಾಗಿ ಹೇಳಿರಬಹುದು, ಅದು ಬೇರೆ ವಿಚಾರ. ಆದರೂ ಕೂಡ ಎಲ್ಲರಿಗೂ ಕೂಡ, ಎಲ್ಲ ಬೌದ್ಧರಿಗೂ ಕೂಡ ಅದ್ರ ಬೇಕಾದ ಪಂಗಡ ಇದೆಯಲ್ಲ, ಅವರು ಕೂಡ ಈ ಅವಿದ್ಯಾ ಮುಂತಾದ ಕಲಾಪಗಳು ಇದು ತಳ್ಳಿ ಹಾಕುವುದಿಲ್ಲ. ಅವರು ಇದನ್ನೆಲ್ಲ ಒಪ್ಕೋತಾರೆ, ಪ್ರತಿಯೊಂದನ್ನು ಒಪ್ಕೋತಾರೆ. ಕೆಲವಲ್ಲಿ ವ್ಯತ್ಯಾಸ ಇರಬಹುದು. ಬಾಹ್ಯಾರ್ಥವಾದಿಗಳು ಎರಡೂ ಇದೆ ಅಂತಾರೆ, ವಿಜ್ಞಾನವಾದಿಗಳು ವಿಜ್ಞಾನ ಒಂದೇ ಅಂತಾರೆ, ಶೂನ್ಯವಾದಿಗಳು ಯಾವುದೂ ಇಲ್ಲ ಅಂತಾರೆ. ಹೀಗೆ ಅದು ಬೇರೆ ಬೇರೆ ಇರಬಹುದು. ನೋಡೋಣ, ಅದು ಮುಂದೆ ಬರುತ್ತದೆ. ಒಟ್ಟಲ್ಲಿ ಈ ಅವಿದ್ಯಾದಿ ಕಲಾಪ ಅಂದರೆ ಈ ಅವಿದ್ಯೆಯೇ ಮುಂತಾದದ್ದರ ಎಲ್ಲ ಕಾರ್ಯ, ಇವೆಲ್ಲ ಇದರ ಎಫೆಕ್ಟ್ ಅಂತ ಕಾರ್ಯಗಳು ಅಂತಕ್ಕಂಥದ್ದನ್ನು ಅಪ್ರತ್ಯಾಖ್ಯೇಯ. ಪ್ರತ್ಯಾಖ್ಯೇಯ ಅಂದರೆ ಪ್ರತ್ಯಾಖ್ಯಾತುಂ ಯೋಗ್ಯಂ ಪ್ರತ್ಯಾಖ್ಯೇಯಂ.
ನ ಪ್ರತ್ಯಾಖ್ಯೇಯಂ ಅಪ್ರತ್ಯಾಖ್ಯೇಯಂ. ಇದು ತದೇವಂ ಅವಿದ್ಯಾದಿ ಕಲಾಪೆ ಪರಸ್ಪರ ನಿಮಿತ್ತ ನೈಮಿತ್ತಿಕ ಭಾವೇನ ಘಟಿ ಯಂತ್ರವತ್ ಅನಿಶಂ ಆವರ್ತಮಾನೆ ಅರ್ಥಾಕ್ಷಿಪ್ತ ಉಪಪನ್ನ ಸಂಘಾತ ಇತಿ ಚೇತ್. ಪೂರ್ವಪಕ್ಷ ಹೇಳ್ಬಿಟ್ಟ. ನೋಡಿ ಏನು ಹೇಳ್ತಾ ಇದ್ದಾನೆ. ಹೀಗೆ ಈ ಒಂದು ಅವಿದ್ಯಾದಿ ಕಲಾಪವು ಒಂದಕ್ಕೊಂದು ಪರಸ್ಪರವಾಗಿ ಒಂದು ನಿಮಿತ್ತ, ಇನ್ನೊಂದು ನೈಮಿತ್ತಿಕ. ಒಂದು ನೈಮಿತ್ತಿಕಕ್ಕೆ ಅದರ ಹಿಂದಿರೋದು ನಿಮಿತ್ತ. ಹೀಗೆ ನಿಮಿತ್ತ ನೈಮಿತ್ತಿಕ ಭಾವದಿಂದ ಏನು ಒಂದೇ ಸಮನೆ ಘಟಿಯಂತ್ರವತ್. ಘಟಿಯಂತ್ರ ಅಂದರೆ ತಿರಿತಾರ ಯಂತ್ರಕ್ಕೆ ರಾಟೆ, ಬಾವಿ ರಾಟೆ. ಅದರಂತೆ ಏನಾಗುತ್ತೆ, ಅನಿಶಂ. ಅನಿಶಂ ಅಂದ್ರೆ ಏನು? ಸ್ವಲ್ಪವೂ ಕೂಡ ಬಿಡುವಿಲ್ಲದೆ ಏನು ಮಾಡ್ತಾ ಇದೀರು? ಆವರ್ತಮಾನೆ, ಸುಮ್ಮನೆ ಆವರ್ತವ ಸುತ್ತಾ ಇದೆ. ಆದ್ದರಿಂದ ಏನಾಗುತ್ತೆ, ಈ ಅವಿದ್ಯಾದಿ ಕಲಾಪಗಳು ಪರಸ್ಪರ ಪರಸ್ಪರ ನಿಮಿತ್ತ ನೈಮಿತ್ತಿಕ ಭಾವದಿಂದ ಸ್ವಲ್ಪವೂ ಅದಕ್ಕೆ ವಿರಾಮ ಅಂತಕ್ಕಂಥದ್ದು ಇಲ್ಲದೆ ಎಡೆಬಿಡದೆ ಹೀಗೆ ಆವರ್ತವಾಗುತ್ತಿರುವುದರಿಂದ, ಅಂದರೆ ಸುತ್ತುತ್ತಿರುವುದರಿಂದ ಏನಾಗಿದೆ, ಸಮುದಾಯ ಅಂತಕ್ಕಂಥದ್ದು ತಾನೇ ಸಿದ್ಧವಾಗ್ತಾ ಇದೆ. ಇದು ಬಹಳ ಮುಖ್ಯ. ಅದು ಸಮುದಾಯ ಅಂತ ಇವೆ, ಪರಸ್ಪರ ಸಮುದಾಯ ಇದೆ, ಸಂಘಾತ, ಇದು ತಾನೇ ಸಿದ್ಧವಾಗ್ತಾ ಇದೆ. ಯಾಕೆ? ಒಂದಕ್ಕೊಂದು ಕಾರಣವಾಗಿ ನಿರಂತರವಾಗಿ ನಡೀತಾ ಇದೆ ಇದು ಘಟಿ ಯಂತ್ರವತ್ತು. ಹಾಗಾಗಿ ಸಮುದಾಯ ತಾನೇ ಸಿದ್ಧವಾಗ್ತಾ ಇದೆ. ಯಾಕೆ ಸ್ವಾಮಿ? ಚೇತನ ಕಾರಣ. ಚೇತನವೂ ಇಲ್ಲ ಅಂತ ಎಲ್ಲಿದೆ ಚೇತನ? ಅದು ಹೋಗಲಿ, ಆ ಚೇತನವ ನೀವು ಹೇಳ್ತಾ ಇದ್ದೀರಲ್ಲ, ಅದು ಯಾವುದಾದರೂ ಕೂಡ ಇಂದ್ರಿಯ ಗ್ರಾಹ್ಯವಾಗಿದೆಯಾ? ಅದು ಇಲ್ಲ. ಯಾವ ಇಂದ್ರಿಯಕ್ಕೂ ಗ್ರಾಹ್ಯವಲ್ಲ. ಮನಸ್ಸಿನಿಂದಲೂ ಯೋಚಿಸುವುದಕ್ಕೆ ಸಾಧ್ಯವಿಲ್ಲ. ಬುದ್ಧಿಯಿಂದ ಅದನ್ನು ಹಿಡಿಯೋದಕ್ಕಾಗುವುದಿಲ್ಲ. ಮತ್ತೆ ಯಾವ ಕರಣದಿಂದಲೂ ಕೂಡ ಅದನ್ನು ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಏನು ಅರ್ಥ ಆಗುತ್ತೆ ಗೊತ್ತೇನು? ಅದಿಲ್ಲ ಅಂತ ಅರ್ಥ ಅಷ್ಟೆ. ಒಂದು ಪಕ್ಷ ಇದ್ದಿದ್ದರೆ ಯಾವುದಾದರೂ ಒಂದು ಕರಣಕ್ಕೆ ಅದು ವಿಷಯವಾಗಬೇಕಾಗಿತ್ತು. ಯಾವುದು ಇಲ್ಲ ಅಂತ ಒಂದಿದೆ. ಆದ್ದರಿಂದ ಏನಾಗಿದೆ, ಅದು ಇದೆಯೋ ಇಲ್ಲವೋ ಅದರ ವಿಚಾರ ಬೇಡಿ ಸ್ವಾಮಿ ನಮಗಿವಾಗ. ಆದರೆ ಈ ಪ್ರಪಂಚ, ಈ ಸಂಸಾರ ಎನ್ನುವುದಕ್ಕೆ ಏನಾಗಿದೆ, ಈ ಒಂದು ನಿಧಾನ ಇದೆಯಲ್ಲ, ಅವು ಒಂದಕ್ಕೊಂದು ಇತರ ಒಂದಕ್ಕೊಂದು ಕಾರಣ. ಹಿಂದಿನದಕ್ಕೆ ಮುಂದಿರೋದು ಕಾರಣ. ಹೀಗೆ ಈ ಕಾರಣ ಅಂತಕ್ಕಂಥದ್ದೇನು ನಿರಂತರವಾಗಿ ನಿತ್ಯ ನೈಮಿತ್ತಿಕ ನಿಮಿತ್ತ ಭಾವ ಅಂತಕ್ಕಂಥ ನಿರಂತರವಾಗಿ ನಡ್ಕೊಂಡು ಬಂದು ರಾಟೆಯಿಂದ ಸುತ್ತಾ ಇದೆ. ಆದ್ದರಿಂದ ಸಮುದಾಯ ತಾನಾಗಿ ಪ್ರಾಪ್ತವಾಗ್ತಾ ಇದೆ. ಸಮುದಾಯ ಪ್ರಾಪ್ತವಾಯಿತು ಅಂತಂದ್ರೆ ಏನು? ಪ್ರಪಂಚ ತೋರ್ತಾ ಇದೆ. ಸುಖ ದುಃಖ ದ್ವಂದ್ವ ಎಲ್ಲ ಇದ್ದೇ ಇದೆ. ಹೀಗೆ ಇಲ್ಲಿ ಅವನ ಭಾವ ಏನವನು, ನಿಮ್ಮ ಚೇತನವಾದ ಯಾವುದೋ ಒಂದು ಕಾರಣ ಇದ್ದೇ ಇರಬೇಕು. ಆದ್ದರಿಂದ ನಿಮ್ಮ ಒಂದು ಸಿದ್ಧಾಂತ ಒಪ್ಪತಕ್ಕದ್ದಲ್ಲ ಅಂತ ಹೇಳಿದ್ರಲ್ಲ ಸ್ವಾಮಿ ನೀವು. ಅದನ್ನ ಬೇಕಾದರೆ ನೀವು ವೈಶೇಷಿಕರಿಗೆ ಅದನ್ನೇ ಹೇಳಿದ್ರಿ. ಹೌದು ತಾನೆ? ಅವ್ರಿಗೆ ಹೇಳ್ಕೊಳ್ಳಿ, ಅದು ಸರೋಯ್ತು ನಿಮಗೆ. ಅವ್ರು ಹೇಳ್ಕೊಳ್ಳಿ, ಅವ್ರು ಒಪ್ತಾರ ಬಿಡ್ತಾರ ಬೇರೆ ವಿಚಾರ. ಆದರೆ ನಮಗೆ ಮಾತ್ರ ನೀವು ಹೇಳಬೇಡಿ. ಯಾತಕ್ಕೆ? ನಮಗೆ ಈ ಸಮುದಾಯ ಆಗೋದಕ್ಕೆ ಯಾವ ಚೇತನ ಕಾರಣವೂ ಬೇಕಾಗಿಲ್ಲ. ಏನು ಇತರೇತರ ಪ್ರತ್ಯಯ ಅಂತಕ್ಕಂಥವು ಇದ್ರೆ ಸಾಕು ಎನ್ನುವುದನ್ನು ನಾವು ಹೇಳ್ತಾ ಇದ್ದೇವಲ್ಲ. ಮತ್ತೆ ಇದು ಪ್ರತಿಯೊಬ್ಬರ ಅನುಭವವೂ ಹೌದು. ಹೌದು ತಾನೆ? ಒಂದು ಬೀಜ ಅಂಕುರ ಆಗಬೇಕಾದ್ರೆ ನಮ್ಮ ಕಣ್ಣಿಗೆ ಏನಾಗುತ್ತೆ? ಬೀಜ ಹಾಕಿದ್ವಿ ಇವತ್ತು, ಇನ್ನೊಂದು ವಾರ ಆಯಿತು, ಬಂತು ಮೊಳಕೆ. ಬೀಜ ಕಾಣುತ್ತೆ, ಭೂಮಿ ಕಾಣ್ತಾ ಇದೆ, ಅದಕ್ಕೆ ಹೇತು ಪರಿಬಂಧ. ಯಾವುದು ಹೇತು ಪರಿಬಂಧ?
ಆ ಒಂದು ನೀರು, ಆಕಾಶ, ವಾಯು, ಉಷ್ಣ ಅವೆಲ್ಲವೂ ಕೂಡ ಪೂರಕವಾಗಿದೆ. ಋತುಗಳು ಪೂರಕವಾಗಿದೆ. ಏನಾಯಿತು? ಒಂದು ವಾರ ಆಯಿತು, ಮೊಳಕೆ ಕಂಡು ಬಂತು. ಇವೆಲ್ಲ ಕಾಣ್ತಾ ಇದೆ ನಮಗೆ. ಯಾವುದು? ಭೂಮಿ ಕಾಣ್ತಾ ಇದೆ, ಬೀಜ ಕಾಣ್ತಾ ಇದೆ, ಅಂಕುರ ಕಾಣ್ತಾ ಇದೆ. ಮತ್ತೆ ಆ ಒಂದು ಹೇತು ಪರಿಬಂಧ ಕಾಣ್ತಾ ಇದೆ. ಎಲ್ಲ ಕಾಣ್ತಾ ಇದೆ. ಎಲ್ಲಾದರೂ ಕೂಡ ಅದ್ಯಾವುದೋ ಚೇತನ ಕಾರಣ ಅಂತ ಹೇಳಿದ್ರಲ್ಲ ಸ್ವಾಮಿ ನೀವು, ಆ ಮೊಳಕೆ ಬರೋದಕ್ಕೆ ಅದು ಎಲ್ಲಾದರೂ ಕಾಣ್ತಾ ಇದೆಯಾ? ಎಲ್ಲಿ ಕಾಣ್ತಾ ಇದೆ? ಎಲ್ಲೂ ಇಲ್ಲ. ಆದ್ದರಿಂದ ನಾವೇನು ಹೇಳ್ತೇವೆ? ಇತರೇತರ ಪ್ರತ್ಯಯ ಸಾಕು, ಇದರಿಂದ ಸಮುದಾಯ ಆಗ್ತಾ ಇದೆ. ಮತ್ತೆ ಇದಕ್ಕಿಂತ ಬೇರೆಯಾಗಿ ಯಾವೊಂದು ಚೇತನ ಕಾರಣವನ್ನಾಗಲಿ ಮತ್ತೊಂದನ್ನಾಗಲಿ ನಾವು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ಅಯ್ಯೋ, ಇದರಿಂದಲೇ ಕಾರ್ಯವಾಗ್ತಾ ಇದೆ, ಪ್ರಪಂಚ ತೋರ್ತಾ ಇದೆ, ಇದರಿಂದಲೇ ಕಾರ್ಯವಾಗ್ತದೆ. ಮತ್ತು ನಿರ್ವಾಣ, ಅವ್ರು ಬೌದ್ಧ ನಿರ್ವಾಣ ಅಂತಕ್ಕಂಥ ವಿಚಾರಕ್ಕೆ ಮುಂದೆ ಬರೋಣ, ಈಗ ಬೇಡ ಅದು. ತೋರ್ತಾ ಇರ್ತಕ್ಕಂಥ ಈ ಕಾರಣ ಇದು ಅಷ್ಟೇ, ಚೇತನ ಕಾರಣ ಬೇಕಿಲ್ಲ ನಮಗೆ ಅಂತಕ್ಕಂಥದ್ದು ಅವರ ವಾದ. ಇದು ಪೂರ್ವಪಕ್ಷವಾದ. ಮತ್ತು ಸಿದ್ಧಾಂತಿಗಳು ಏನು ಹೇಳ್ತಾ ಇದ್ದಾರೆ ನೋಡಿ, ಇತರೇತರ ಪ್ರತ್ಯಯತ್ವಾತ್ ಇತಿ ಚೇತ್, ಅಂದರೆ ಇತರೇತರ ಕಾರಣತ್ವಾತ್ ಸಮುದಾಯ ಸ್ಯಾತ್, ಸಮುದಾಯ ಆಗಬಹುದು, ಇತರೇತರ ಪ್ರತ್ಯಯ ಆಗದ ಅಂದರೆ ಹಾಗಿಲ್ಲ. ಯಾಕೆ? ಆ ಸಮುದಾಯ ಆಗೋದಕ್ಕೆ ಇದೆಯಲ್ಲ ತತ್ವಗಳು, ದ್ರವ್ಯಗಳು, ಅವು ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್, ಅವು ಮತ್ತೊಂದರ ಉತ್ಪತ್ತಿಗೆ ಮಾತ್ರ ಕಾರಣವಾಗಿದೆ ಹೊರತು ಸಂಘಾತಕ್ಕೆ ಎಂದಿಗೂ ಕಾರಣವಾಗುವುದಿಲ್ಲ, ಸಮುದಾಯಕ್ಕೆ ಕಾರಣವಾಗುವುದಿಲ್ಲ. ಹೇಗೆ ಕಾರಣವಾಗುವುದಿಲ್ಲ ಅಂತನ್ನೋದನ್ನು ನಾವು ಹೇಳ್ತೇವೆ ಅಂತ ಹೇಳಿ ಸಿದ್ಧಾಂತಿಗಳು ಅದನ್ನು ಹೇಳ್ತಾ ಇದ್ದಾರೆ. ಸಿದ್ಧಾಂತಿಗಳು ಇಲ್ಲಿ ಇದನ್ನು ನೋಡೋಣ. ಈಗ ಒಂದು ಸಣ್ಣದೊಂದು ವಿಚಾರ, ಸ್ವಲ್ಪ ಒಂದು ಸಂತೋಷದ ಸುದ್ದಿ ಅಂತ ಹೇಳೋಣ, ನಮ್ಮ ಮಟ್ಟಿಗೆ ಅದನ್ನು ಹೇಳಿಬಿಡ್ತೇನೆ. ಈಗ ನಮ್ಮದು ಈ ಹಿಂದೆ ಒಂದು ಇದಿತ್ತು, ಯಾವುದು? ವೆಬ್ಸೈಟ್ ಅಂತ ಇತ್ತು, ಕೃಷ್ಣ ಕಮಲ ವೇದಾಂತ ಪಾಠಶಾಲಾ.org ಅಂತ. ಅದನ್ನು ನಾವು ಪಾಠ ಇವೆಲ್ಲ ಲೋಡ್ ಮಾಡ್ತಾ ಇದ್ವಿ. ಅದು ಸ್ವಲ್ಪ ನಡೀತು. ಇವಾಗ ಪಾಠ ಗೀಟ ಲೋಡ್ ಮಾಡಬೇಕಾದ್ರೆ ಬೇಕಿಲ್ಲ, ಅದು ಯೂಟ್ಯೂಬಲ್ಲಿ ಆಟೋಮೆಟಿಕ್ ಆಗುತ್ತೆ, ಮಾಡ್ತಾ ಇದ್ದಾರೆ, ಏನೋ ಸರೋಗುತ್ತೆ, ಎಲ್ಲೂ ನಾವು ಮಾಡಬೇಕಾದ್ದಿಲ್ಲ. ಆದ್ದರಿಂದ ಆ ಒಂದು ವೆಬ್ಸೈಟ್ ಅಂತ ಇತ್ತಲ್ಲ, ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ, ಈ ಕೃಷ್ಣ ಕಮಲ ವೇದಾಂತ ಪಾಠಶಾಲಾ ಆ ಎ ಹೊಡಿಬೇಕು, ಹೊಡಿಬೇಕು, ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅದನ್ನು ಶಾರ್ಟ್ ಫಾರಮ್ ಮಾಡಿಬಿಟ್ಟು KKVP.org ಅಷ್ಟೇ, KKVP.org. ಎಲ್ಲದಕ್ಕೂ ನಮಗೆ ಈ ಆ್ಯಪ್ಗೂ KKVP ಅಂತ ಇಟ್ಟಿರೋದು, ಎಲ್ಲದಕ್ಕೂ KKVP ಅಂತ ಇಟ್ಟಿರೋದು, KKVP.org ಅಂತ ಇಷ್ಟೇ. ಅದಕ್ಕೆ ಒಂದು ಡೊಮೈನ್ ಕೊಟ್ಟು, ಆ ಡೊಮೈನಲ್ಲಿ ಕೇವಲ ಒಂದೇ ಒಂದು ಪೇಜ್ ಅಷ್ಟೇ, ಬೇರೆ ಅಬೌಟ್ ಅಸ್ ಅವೆಲ್ಲ ಇರುತ್ತೆ, ಒಂದೇ ಒಂದು ಪೇಜ್. ಏನದು ಅಂತಂದರೆ ಅದು ಜರ್ನಲ್ ಅಂತ. ಒಂದು ಮನಸ್ಸಿಗೆ ಬಂತು, ಮಾಡೋಣ ಅಂತ. ಯಾಕೆ? ಈ ಒಂದು ಕೆಲವು ಘಟನೆಗಳು ಕೂಡ ಕಾರಣವಾದವು ಇದಕ್ಕೆ, ಪ್ರೇರಣೆ, ಅದು ಹೇಳ್ತೇನೆ. ಈ ಒಂದು ಜರ್ನಲ್ ಅಂತ ಮಾಡೋಣ ಅಂತ 3 ತಿಂಗಳಿಗೆ ಎಲ್ಲ ಈಗೆಲ್ಲ ಬರ್ತಾ ಇದೆಯಲ್ಲ, ಎಲ್ಲಿ ನಿಯತಕಾಲಿಕೆಗಳು ಅಂತ, ಬ್ಯಾಂಕ್ ಅಂತ ಬರ್ತಾ ಇದೆಯಲ್ಲ,